ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಜಾತಿ ನಿಂದನೆ ಮತ್ತು ಬೋವಿ ವಡ್ಡರ್ ಸಮಾಜದ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಹಾಗೂ ಈ ಕೇಸ್ನ ಬಗ್ಗೆ ಆಸಕ್ತಿ ತೋರಿದ ಹಾರೋಗೇರಿ ಪೊಲೀಸ್ ಠಾಣಾ ಸಿಬ್ಬಂದಿ ಮೊದಲೇ ಅಳಗವಾಡಿ ಗ್ರಾಮದಲ್ಲಿ ಬೋವಿ ವಡ್ಡರ್ ಸಮಾಜ ಬೆರಳು ಎಣಿಕೆಯಷ್ಟೇ ಇದೆ. ಈ ರೀತಿ ಸಾಯೋ ಸ್ಥಿತಿವರೆಗೆ ಹೊಡೆದ್ರೆ ಹೇಗೆ? ಇದಕ್ಕೆ ಸಂಬಂಧಪಟ್ಟ ಹಾರೋಗೇರಿ ಪೊಲೀಸರೇ ನೇರ ಹೊಣೆ ಹಾಗೂ ಮಾನ್ಯ ಡಿವೈಎಸ್ಪಿ ಹಾಗೂ ಎಸ್ಪಿ ಆರೋಪಿಗಳ ಹಿಂದೆ ಇರುವ ಕೈವಾಡಗಳು ಯಾವುವು? ಈ ಬಡ ದೀನ ದಲಿತ ಕುಟುಂಬಕ್ಕೆ ತಾವೇ ಖುದ್ದಾಗಿ ನ್ಯಾಯ ಒದಗಿಸಿಕೊಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಈ ಹಾರೋಗೇರಿ ಪೊಲೀಸ್ ಸ್ಟೇಷನ್ ಅಂದ್ರೆ ಆರೋಪಿಗಳಿಗೆ ಭಯಾನೇ ಇಲ್ಲದ ಹಾಗೆ ಆಗಿದೆ. ಪಿಎಸ್ಐ ಹಾರೋಗೇರಿ ಪೊಲೀಸ್ ಠಾಣೆಯವರಿಗೆ ಫಿರ್ಯಾದಿದಾರನಾದ ಮಂಜುನಾಥ್ ಎ ವಡ್ಡರ್ ವಯಸ್ಸು 24 ವರ್ಷ. ಇವನಿಗೆ 22/10/2025 ರವಿ ಶಿರಗೂರು ಮತ್ತು ಬ್ಯಾಕೋಡ್ ಗ್ರಾಮದ ಸಂತೋಷ್ ಭಜಂತ್ರಿ ಇವರು ಮಂಜುನಾಥ್ ವಡ್ಡರ್ ಇವರನ್ನ ಹೊಡೆದು ಇವನ ಹತ್ತಿರವಿದ್ದ 2300 ರೂಪಾಯಿ ಮತ್ತು ಅವನ ಫೋನ್ ಹಾಗೂ ಅವನ ಕೊರಳಲ್ಲಿರುವ ಚೈನ್, ಕೈಯಲ್ಲಿರುವ ಉಂಗುರಗಳನ್ನು ಕಸಿದುಕೊಂಡು ಅವರನ್ನ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ ಎಂದು ಹಲ್ಲೆಗೊಳಗಾದ ಮಂಜುನಾಥ್ ವಡ್ಡರ್ ಅವರು ಹೇಳಿಕೊಂಡಿದ್ದಾರೆ ಮತ್ತು ನನಗೆ ನ್ಯಾಯವನ್ನ ಕೊಡಿಸಿ ಎಂದು ಕೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಲ್ಲೆಗೆ ಒಳಗಾದ ಯುವಕನ ತಂದೆ ತನ್ನ ಮಗನಿಗೆ ಅನ್ಯಾಯವಾಗಿದೆ, ಹಲ್ಲೆ ಮಾಡಿದ್ದಾರೆ. ಆರೋಪಿಗಳನ್ನ ಸುಮಾರು 5 ದಿನ ಕಳೆದರೂ ಇನ್ನೂ ಬಂಧಿಸಿಲ್ಲ. ಆದ ಕಾರಣ ಮಾನ್ಯ ಪಿಎಸ್ಐ ಹಾರೋಗೇರಿರವರು ತಮ್ಮ ಮಗನಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಮತ್ತು ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಹಿಂದೂ ಬೋವಿ ವಡ್ಡರ್ ಸಮಾಜ ರಾಯಬಾಗ್ ತಾಲೂಕು ಅಧ್ಯಕ್ಷರಾದಂತಹ ರಾಜು ವಡ್ಡರ್, ಆನಂದ್ ಮರಾಪುರ, ಮುತ್ತಪ್ಪ ವಡ್ಡರ್, ಅಮರ್ ವಡ್ಡರ್, ಕುಮಾರ್ ವಡ್ಡರ್ ಹಲ್ಲೆಗೊಳಗಾದ ಯುವಕನಿಗೆ ನ್ಯಾಯವನ್ನ ಒದಗಿಸಿ ಕೊಡಬೇಕೆಂದು ಬೋವಿ ವಡ್ಡರ್ ಸಮಾಜದ ಮುಖಂಡರು ಪಿಎಸ್ಐ ಸಾಹೇಬರಿಗೆ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಮಂಗ, ಎನ್ಕೆಎಸ್ ಟಿವಿ4 ರಾಯಬಾಗ. ನಾವು ಊರಾಗ ಮುಂಜಾನೆ ಇದು ಸಾಯಂಕಾಲ ರೀ ಊರಾಗ ಹೋಗಿ ನಾನು 8 ಗಂಟೆಗೆ ಅಂತ ಊರಾಗ ಹೋಗಿ ಅಲ್ಲಿ ಬಾರ್ ಬಜುಕ ಒಂದು ಸ್ವಲ್ಪ ಜಾಗ ಐತ್ರಿ. ಆ ಜಾಗದ ಕಡೆ ಒಂದು ನಿಂತಿನ್ರಿ ನಾ ಫೋನ್ನಾಗ ಮಾತಾಡ್ಕೊತ. ಅಷ್ಟ್ರಾಗಿ ಇವ್ರು ಅವಾಗೇನೋ 10 ಗಂಟೆ ಏನೋ ಆಗಿತ್ತು. ಅವಾಗ 10 ಗಂಟೆ ಆಗಿತ್ತು. ಮತ್ತು ಅವಾಗ ಇವ್ರು ಬಂದ ಕೂಡಲೇ ನಾ ಫೋನ್ನಾಗ ಮಾತಾಡ್ಕೊತ ನಿಂತಿನ್ರಿ. ಅವಾಗ ಫೋನ್ನಾಗ ಮಾತಾಡ್ಕೊತ ನಿಂತ ಕೂಡಲೇ ಅಂದ್ರೆ ಇವ್ರು ಮಾತಾಡ್ಕೊತ ನಿಂತಿನ್ರಿ. ಅಲ್ಲಿ 10 ಗಂಟೆ ಆಯ್ತು. ಅಷ್ಟ್ರಾಗ ಎಲ್ಲರೂ ಒಂದು ಪರಿಚಯದವ್ರು ಹೋದ್ರಿ ಅಲ್ಲಿ ಮಾತಾಡ್ಕೊತ ನಿಂತಾಗ. ಫೋನ್ನಾಗ ಮಾತಾಡ್ಕೊತ ನಿಂತಿನ್ರಿ. ನಾ ಫೋನ್ನಾಗ ಮಾತಾಡ್ಕೊತ ಒಬ್ಬ ನಿಂತಿನ್ರಿ. ಇಂಥ ಇವ್ರು ಬಂದ್ರಿ. ಬಂದ ಕೂಡಲೇ ಹಂಗ ನಿಂತರು. ಮತ್ತು ನಿಂತ ನಾ ಫೋನ್ನಾಗ ಮಾತಾಡತ್ತಿದ್ನಿ. ಆ ಟೈಮ್ನಾಗ ಬೋಸಡಿ ಮಗನ ಹಿಂಗೆ ಯಾಕೆ ನೀ ಫೋನ್ನಾಗ ಜೋರ್ ಮಾತಾಡತ್ತಿ, ಆ ಕಡೆ ಹೋಗ್ಲಾ ಅಂತಂದ್ರೆ. ಯಾಕೋ ನೀ ಇದನ್ನ ನನ್ನ ಕ್ಲಾಸ್ಮೇಟ್ ಅಲ್ಲ ಅಂತಾನೆ. ಅಟ್ಕೂಡ್ದ ನೀ ಯಾವಾಗ ನನ್ನ ಕ್ಲಾಸ್ಮೇಟು ಒಡ್ಡ ಸುಳಿ ಮಗನ ಅಂತಂದ್ರೆ. ಹಂಗೆಲ್ಲ ಬ್ಯಾಕ್ ಹೋಗ್ಬೇಡ ಅಂತ ನಾ ಹೇಳ್ರಿ. ಮತ್ತು ಬ್ಯಾಕ್ ಹೋಗ್ಬೇಡ, ನೀ ಯಾವ ನನ್ಗೆ ಹಂಗೆ ಹಿಂಗೆ ಅಂತ ಅಂತ ಅಂದ ಕೂಡಲೇ ನಾನು ಕೌಂಟ್ರ್ ಮುಂದೆ ಹೋದಿನ್ರಿ. ವೈನ್ಸ್ ಮುಂದೆ ಅಂತ ಕೌಂಟ್ರ್ ಮುಂದೆ ಹೋದ ಕೂಡಲೇ ನಾ ಆ ಕಡೆ ಮರ್ಯಾಗ ನಿಂತೀನಿ. ಫೋನ್ ತಾರೋ ಅಂತಂದ್ರೆ. ಫೋನ್ ಯಾಕಂತ ಕೇಳಿದ್ಕೂಡಲೇ ನೋಡ್ಕೊಡ್ತತ್ತ ಅಲ್ಲಿ ಫೋನ್ ಅಂತಂದ್ರೆ. ಏನು ನೋಡ್ತಿರ್ಬೇಕಂತ ನಾ ಫೋನ್ ಕೊಡೋಣ ಅದನ್ನ ತೊಗೊಂಡು ಹೊಂಟ ಬಿಟ್ಟಿರ್ದ. ಹೋಗಕತ್ತ ನಾ ಕೇಳಕ್ಕೆ ಹೋದ್ ನಾವು. ಅಂತ ಕೇಳಕ್ಕೆ ಹೋಗೋಣ ಮತ್ತೆ ರಂಡಿ ಮಗನ ಸುಳಿ ಮಗನ ಹಂಗೆ ಹಿಂಗಂತೆ ಎಲ್ಲ ಬೇಕತ್ತಾರ ಅವ್ರು. ಅಂತ ಬೇಕತ್ತಾನ ಹಂಗೆಲ್ಲ ಬೈಬೇಡ, ಇದೇಗೂ ಜಾತಿ ಹಿಡಿದು ಬದಿ ಹಂಗೆಲ್ಲ ಬೈಬೇಡ, ಬಾ ಇದನ್ನಾಕತ್ತೆ ಅಂತ ಇದನ್ನ ಮಾಡಕತ್ತಾರೆ. ಮೈ ಮೇಲೆ ಏರಿ ಬರಕತ್ರು ಅಂತ ಮುಗಿಸಿನ್ರಿ. ಅವ್ರನ್ನ ಸ್ವಲ್ಪ ಮುಗಿಸ್ಕೋದು ಕೂಡಲೇ ಅಂತ ಅವ್ರು ನಾನು ಬಡ್ಯಾಕನ್ ಸ್ಟಾರ್ಟ್ ಮಾಡ್ರಿ. ಒಬ್ಬ ಜಗ್ಗಿನ ಏನು ನೆಲಕ್ಕೆ ಹೋಗೋದ್ರಲ್ಲ ನನ್ಗೆ ಮೆಲ್ಕಿಗೆ ಪೆಟ್ಟ ಐತ್ರಿ. ನಂಗೆ ಈ ಸರ್ತ್ ಪೆಟ್ಟತ್ತ ನನ್ಗೆ ಪ್ರಜ್ಞೆ ತೆಗ್ತಿರ ಅವ್ರು. ಆಮೇಲೆ ಅಂತ ನನ್ಗೆ ಪ್ರಜ್ಞೆ ಎದ್ದು ನೋಡುಟ್ಗೆ ನನ್ನ ಫೋನು ಇಲ್ಲ ಆಗಿತ್ರಿ. ನಾನು ಅಡ್ಕೋತ ಹಂಗೆ ಹೊಂಟಿದ್ದೀನಿ. ನಾ ಎಲ್ಲಿ ದುರ್ಗಮ್ ಗುಡಿ ಸಮೀಪ ಇದ್ದೀನಿ. ಅವಾಗ ಮತ್ತೆ ಇವ್ನು ರವಿ ಶಿರಗೂಡ ನಾವು ವಾಪಸ್ ಬಂದ್ರಿ. ವಾಪಸ್ ಬಂದು ಪೂರ್ತಿ ಇದನ್ನ ತಪ್ಪಾಗೈತಿ, ಮತ್ತೆ ನಿನ್ನ ಮೊಬೈಲ್ ಕೊಡ್ತನು, ಮತ್ತು ಗಾಡಿ ಮೇಲೆ ಹತ್ತು ಮನೆಗೆ ಬಿಡ್ತಾನು ಅಂತಂದು. ಬೇಡಪ್ಪ ನನ್ನ ಮೊಬೈಲ್ ಆದ್ರೆ ನಾನು ಮುಂಜಾನೆ ಇಸ್ಕೊತನು, ನನಗೇನು ಮೊಬೈಲ್ ಬೇಡ, ನೀವು ಹೋಗಂತಾನೆ. ಇಲ್ಲ ನೀ ಹತ್ತು ಗಾಡಿ ಮೇಲೆ ನಾನು ಬಿಟ್ಟ ಬರ್ತನು, ನಿನ್ನ ಮೊಬೈಲ್ ಕೊಡ್ತಾನ ಅಂತಂದ್ರೆ. ಅಂತ ನಾನು ಹತ್ತಿ ಸ್ವಲ್ಪ ಮುಂದೆ ಹೋದ್ರ. ಸ್ವಲ್ಪ ಮುಂದೆ ಹೋದಲ್ಲ ಒಂದು ಕಾರ್ನರ್ ಐತ್ರಿ. ಕಾರ್ನರ್ ತಕ್ಕ ಒಂದು 3-4 ಮಂದಿ ನಿಂತಿರ್ರಿ. ಅವ್ರವ್ರು ಅಂತನೆಲ್ಲ ನಾ ಅಲ್ಲಿ ಹೋಗಿ ತರಿಬಿಡ್ರಿ. ತರಿಬಿದ ಕೂಡಲೇ ಅಂತ ನನಗೆ ಏನಂದ್ರು, ಇದೆ ಅಂತಂದ್ರೆ. ಯಾಕಂತಾನೆ ಮನೆಗೆ ಬಿಟ್ಟು ಬರ್ತಂದು ಇಲ್ಲ ಅಂತ. ಇದೆ ಅಂತಂದ್ರು. ಏದ್ ಕೂಡಲೇ ಅಂತ ಏನು ಮಾಡಿದ್ರಿ, ಕಿಶೆ ಎಲ್ಲ ಚೆಕ್ ಮಾಡಿರಪ್ಪ ಇಲ್ಲ. ಅಂತ ಹಿಂದಿನ ಕಿಶೆದಾಗ 2300 ರೂಪಾಯಿ ಇದ್ದವ್ರು ನಾನು. ಅಂತ ಅವ್ನು ತಕೊಂಡ್ರು. ಅಂತ ಮುಂದೆ ಏನೂ ಇಲ್ಲಾಗಿತ್ತು ಅಂತ ಖರ್ಚು ಬಂದಿತ್ತು ಅಂತ ತೆಗೆದ ಹಾರಿಸಿದ್ರು ಅವ್ರು. ಅಂತ ಆಮೇಲೆ ಏನು ಮಾಡ್ರಿ, ಕೊಳಗದು ಏನೈತೆ ಅಂತಂದ್ರೆ. ಕೊಳಗದು ಏನಿಲ್ಲ ಅಂತಾನೆ. ಏನಿಲ್ಲ ಅಂದ ಕೂಡಲೇ ಅಂತ ಚೈನ್ ಒಂದಿತ್ತು, ಚೈನ್ ತೊಗೊಂಡ್ರು ಅವ್ರು. ಅಂತ ಚೈನ್ ಒಂದಿತ್ತು ಅಂತ ಕೈಯಾಗ 2 ಉಂಗುರ ಇದ್ವು ರೀ. ಅಂತ ಉಂಗುರನು ಬಿಚ್ಕೊಂಡ್ರು. ಬಿಚ್ಕೊಂಡ್ ಕೂಡಲೇ ಇದು ಒಡ್ಡ ಸುಳಿ ಮಗನ ಇಷ್ಟೆಲ್ಲ ನೀ ಬಂಗಾರ ಹಾಕೊಂಡು ತಿರ್ಗಾಡ್ತಿ ಅಂತ ಏನು ಮಾಡ್ರಿ, ಬಡ್ಯಾಕ ಚಾಲು ಮಾಡ್ರಿ. ಬಡ್ಯಾನ ಮತ್ತು ಇದು ಕಾಲಿ ಇಲ್ಲೆಲ್ಲ ಉದಿದು 4-5 ಮಂದಿ ಇದ್ದರು ಅವ್ರು. ಅಂತ ಅವ್ನು ರವಿ ಶಿರಗೂರ್ರಿ ಮತ್ತು ಅವ್ ಏನೋ 3-4 ಮಂದಿ ಇದ್ರಿ ಅಂತ ಎಲ್ಲ ಇಲ್ಲಿ ಈ ಸರ್ತದು ಎಲ್ಲ ಉದಿದ್ ಮಾಡಿ ಅಂತ ಮತ್ತೆ ನನಗೆ ಪ್ರಜ್ಞೆ ತಪ್ಪಿದ ಕೂಡಲೇ ನಾನು ಇದೇನದ ಮರುದಿವ್ಸ ನನಗೆ ಯಾವಾಗತ್ತಂದ್ರೆ 2 ಗಂಟೆಗೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ನಂಗೆ ಗೊತ್ತ್ರಿ. ಅಲ್ಲಿ ತನಕ ನನಗೆ ಏನೂ ಗೊತ್ತಾ ಇಲ್ಲ. ಈ ಥರ ಮಾಡ್ಯಾರ. ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ವಡ್ಡರ್ ರೀ. ಅಳಗವಾಡಿ. ನಾರೇ ಆ ದಿವಸ ಗೋಕಾಕ್ ಹೋಗಿನ್ರಿ. ಗೋಕಾಕದಿಂದ ಬಂದಿರ್ತೀನಿ ಸಾಯಂಕಾಲ ನಮ್ಮ ತಮ್ಮನ ಕೂಡಿ ಬಂದ್ರಿ. ಮನೆಗೆ ಹೋದ್ನಿ. ಮನೆಗೆ ಹೋಗೋಟಿಗೆ ಎಲ್ಲಿ ಬಾಗಲಾಗಿ ಎಲ್ಲಿಗೇನೋ ಅಂತ ಕೇಳ್ರಿ ನಮ್ಮ ಮಂಜುನಾಥ್ ಅಂತ. 8 ಗಂಟೆಗೆ ಊರಾಗ ಹೋಗ್ಯಾನ ಅಂತ ಹೇಳ್ರಿ ಅವ್ರು. ಊರಾಗ ಹೋಗ್ಯಾನ ಅಂದ್ಬಿಟ್ಟಿಗೆ ಅಂತ ಊರಾಗ ಎದಕ್ಕೆ ಹೋಗ್ಯಾನ ಅಂತ ಕೇಳ್ರಿ.
ಇಲ್ಲ ಭೇಟಿಗೆ ಯಾರಿಗೂ ಭೇಟಿಯಾಗಿ ಬರ್ತೀನಿ ಏನೋ ಅಂತಂದ್ರೆ ಆಯ್ತು ಹೇಳನ್ರಿ ನಾ ಊಟ ಮಾಡಿ ನಾ ಅಂಗಡಿಗೆ ಮಾಡ್ಕೊಳಕ್ಕೆ ಡೈಲಿ ಹೋಗ್ತೇನೆ ರೀ. ನಾ ಅಂಗಡಿ ಮಾಡ್ಕೊಳಕ್ಕೆ ಹೋದನ್ ರೀ. ಅಂಗಡಿಗೆ ಮಾಡ್ಕೊಳಕ್ಕೆ ಹೋಟಿಗೆ ಅಂತ ಮುಂಜಾನೆ ಎದ್ದು ಮನೆಗೆ ಬಂದ್ರಿ ನಾ ಸಾಯಂಕಾಲ 7 ಗಂಟೆಗೆ ಮನೆಗೆ ಬಂದಿಲ್ಲ ಅನ್ರಿ. ಬಂದಿಲ್ಲ ಅಂದ್ಬಿಟ್ಟಿಗೆ ನಮ್ಮ ಜಳಕ ಮಾಡಿ ದಿನ ಡೈಲಿ ದೇವ್ರಿಗೆ ಹೋಗ್ತೇನೆ ರೀ. ದೇವ್ರಿಗೆ ಹೋಗಿ ಹೊಳಿ ಬಂದ್ರಿ ನಾ. ದೇವ್ರಿಗೆ ಹೋಗಿ ಹೊಳಿ ಬಂದು ಅಂಗಡಿ ಎಲ್ಲ ಕಸ ಹೊಡೆದು ನೀರು ಹೊಡೆದು ಪೂಜೆ ಮಾಡಿ ಮನೆಗೆ ಬಂದ್ರಿ ಮತ್ತೆ 9 ಗಂಟೆಗೆ. ಮನೆಗೆ ಬಂದ ನಂತರ ಅಂತ ಕೇಳಿ ಮತ್ತೆ ಬಂದಾನಿಲ್ಲ ಇಲ್ಲ ಅಂದ್ರು. ಇಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮರ ನಾವು ಹುಡುಗ ನಾ ಫೋನ್ ಹಚ್ಚೀನಿ ರೀ. ಅಮ್ಮರ ಮತ್ತು ನಮ್ಮ ತಮ್ಮನ ಮಗ ರೀ ಅವ. ಅಮ್ಮರ ಮತ್ತು ಮಂಜುನ ಮನೆಗೆ ಬಂದಿಲ್ಲ ಅವ್ರ ಸಾಯಂಕಾಲ ಹೋದವ 8 ಗಂಟೆಗೆ ಹೋಗ್ಯಾನು ಮತ್ತು ಎಲ್ಲಿ ನಾನು ನೋಡ್ರಿ ಅಂತ ಹೇಳಿದೆ. ಅಂತ ಎಲ್ಲಿ ನಾನು ಆಟ ದೊಡ್ಡಪ್ಪ ಹೇಳ್ತಿದ್ರು ಅಂತ ನಾವು ನಾನು ನೋಡ್ತೀನಿ ಹೇಳ್ರಿ ಅಂತ. ನೋಡ್ತೀನಿ ಹೇಳ್ಬಿಟ್ಟು ನಾ ಏನು ಮಾಡಿರಿ ಹರಿಗೆರೆಗೆ ಎಲ್ಲರೂ ಇರ್ಬೇಕಂತ ಹರಿಗೆರೆಗೆಲ್ಲ ಹರಿಗೆರೆ ಕ್ರಾಸ ಹರಿಗೆರೆ ಎಲ್ಲ ಹುಡುಕಾಡಿ ಮನೆಗೆ ಹೋಗಿನಿ ರೀ. 11:30 ಆಗ್ತದೆ ನಮ್ಮ ಮನೆಗೆ ಹೋಗುತ್ತೆ. 11:30 ಅಂತ ನಮ್ಮ ದೋಸ್ತ್ಗೆ ಒಬ್ಬಗೆ ಫೋನ್ ಹಚ್ಚೀನಿ. ನಮ್ಮ ದೋಸ್ತ್ಗೆ ಫೋನ್ ಹಚ್ಚೋಟಿಗೆ ಮತ್ತು ಅದು ಎಲ್ಲಿ ನಾನು ನೋಡಿ ನಮ್ಮ ಹುಡುಗ ಒಬ್ಬ ನಿನ್ನಿಂದ ಬಂದಿಲ್ಲವ ಯಾರು ಏನಾಗೈತಿ ಏನು ಗೊತ್ತಾಗ್ಬೋದು ಅಂತಂದ್ರೆ ನಾನು ಆಯ್ತು ನಾ ಹೋಗಿ ನೋಡ್ತೀನಿ ಗಪ್ರಿ ಅಂದ್ರು. ಅಂತ ಕಬ್ಬ ಕಡೆಗೆ ಹೋಗಿದ್ರು ನಾವು. ಅಂತ ನೋಡ್ತೀನಿ ಗಪ್ರಿ ಅಂದರು. ಆಟೋಟಿಗೆ ಅಂತ್ರಿ ಅವ್ ಕಬ್ಬಿನ ದುರ್ಗವನ ಗುಡಿ ಕಬ್ಬಿನ ಸಾಲಿನಾಗ ಬಿದ್ದಿರ್ತಿದ್ರು ನಾವು. ಬಿದ್ದ ಟೈಮ್ದಾಗ ರೀ ಅಂತ ಇವ್ರು ಹುಡುಗರೆಲ್ಲ ತೊಗೊಂಡು ಅವ್ರ ಮನೆಗೆ ಬಂದರು ಇಬ್ಬರು. ನಾ ಅಂಗಡಿಯಾಗ ಕೂತೀನಿ ರೀ. ನಾ ರೋಡ್ ಮೇಲೆ ಹಾದು ಮುಂದೆ ಹೋದ್ರಿ ಅವ್ರು. ಮುಂದೆ ಹೋಗೋಟಿಗೆ ನಾ ಅಂಗಡಿ ಬಾಗಿಲು ಹಾಕಿನಿ. ಅಂಗಡಿ ಬಾಗಿಲು ಹಾಕಿದವ್ರಿ ನಾ ಮನೆಗೆ ಹೋದ್ನಿ. ಮನೆಗೆ ಹೋಗ್ತಕ್ಕ ಏನಾಗಿತ್ತು ತಾನೆ ಏನಿಲ್ಲ ಹಿಂಗೆ ಬಡ್ದಾರತ್ತ ಬಿಟ್ಟ ಇವಂಗೆ ಅರಿವು ಇಲ್ಲಾಗಿತ್ತು. ಏನು ಮಾತಾಡೋಕೆ ಪೊಸಿಷನ್ದಾಗಿಲ್ಲ ಇದೆ ಏನೂ ಇಲ್ಲ ಆಗಿದ್ರು ನಾವು. ಮೂವತ್ತೆಲ್ಲ ಬಾತ್ ಕಣ್ಣೆಲ್ಲ ಮುಚ್ಚಿದ್ರು. ತಂದು ಹೋಗಿದ್ರು ಅವನ. ತಂದು ಹೋಗಿದ್ ಮನೆಗೆ ದವಾಖಾನೆ ಹೋಗಿ ನಡ್ರಿ ಅಂದೆ. ದವಾಖಾನೆ ಹೋಗಿ ನಡ್ರಿ ಅಂತ ಆ ಹೆಂಗಸ್ರಟ್ಟು ಮನ್ಯಾಗ ಆಳಾಕತ್ರಿ ಎಲ್ಲರೂ ಬಡ್ಬಡ್ಕೊಂಡ ನಮಗೂ ಕಣ್ಣೀರು ಸರಿ ಹೇಳ್ರಿ. ಮೊದಲ 2 ಮಕ್ಕಳ ಮನ್ಯಾಗ ಹಾಕಿದ್ರು ನಾವು. ಏನು ಇವಿದ್ರ ಮಕ್ಕಳು ಅಷ್ಟೇ ಜೋಪಾನ ಇರ್ತಾರೆ ನಾವು. ಮೊದಲಿನ 2 ಮಕ್ಕಳದ್ದು ಕೊಂದಾರ ಹಿಂಗೆ ಮಾಡಿ ಇದು ಮಕ್ಕಳಿಗೆ ಹಿಂಗೆ ನಟ್ಟು ಬಿಟ್ಟಾರ ಒಟ್ಟು. ಅಂತ ಅಂದ್ರಿ ಏನು ಬನ್ರಿ ದವಾಖಾನೆ ತೊಗೊಂಡು ಸರ್ಕಾರ ದವಾಖಾನೆ ಬಂದ್ರಿ. ಸರ್ಕಾರ ದವಾಖಾನೆ ಬಂದ್ರಿ ಅಂತ ಅವ್ರ ನಮ್ಮಲ್ಲಿ ಸ್ಕ್ಯಾನಿಂಗ್ ಎಲ್ಲ ಏನಿಲ್ಲ ಮುಂದುವರಿ ಅಂದ್ರು. ಮುಂದುವರಿ ಅಂದ್ಬಿಟ್ಟು ನಾವು ಸುರಕ್ಷಾ ದವಾಖಾನೆ ತೊಗೊಂಬಂದ್ರಿ. ತೊಗೊಂಬಂದಂತ MSL ಬರ್ದು ಕೊಡಂದ್ರು ಡಾಕ್ಟರ್ ಸಾಹೇಬ್ರಿಗೆ. ನಾವು ಬರ್ದು ಕೊಡಂದ್ರಿ ಅಂತ ಅವ್ರು ಬರ್ದು ಕೊಟ್ಟಿರ್ಬೇಕಂತ ನಾವು ಗಪ್ಪ ಆಗಿದ್ರಿ. ಮರುದಿವ್ಸ ಬಾರಾಕ ಅವ್ರು ತೊಗೊಂಬಂದ್ರಿ. ಅವ್ರು ತೊಗೊಂಬರ್ನ ಅಲ್ಲಿ ಹವಾಲ್ದಾರ್ಗಳು ನನ್ನ ಕಡೆ ಎಲ್ಲ ನಿನ್ನ ಕಡೆ ಎಲ್ಲ ಇದನ್ನ ಹೇಳಕತ್ರಿ ಅವ್ರು. ನಾ ತೊಗೊಳಂಗಿಲ್ಲ ನೀ ತೊಗೊಳಂಗಿಲ್ಲ ಇದನ್ನ ಹೇಳಕತ್ರಿ. ಗಪ್ ನಿಂತೀನಿ ರೀ. ನನಗೆ ಬ್ರೇಮ್ತರಿನ ಮೊದಲು ತಲೆನ ಅವಘಡಾಗಿತ್ತು. ಮೊದಲ ಸತ್ತಿದ್ದಂದ್ರೆ ಏನು ಮಾಡ್ರು ಆಸೆ ಮಜಾತಾರ ಒದ್ದಾರು ಜಾಗದ ಮೇಲೆ ಒಟ್ಟಿಗೆ ಆಗಿದ್ದು ನೋಡಿ ಯಾರು ಹೆಸರ ಮೇಲೆ ಅಳುದು ಗಪ್ಪ ನಾ ಏನು ನನಗೇನು ತಿಳಿಸಿಲ್ಲ ಅದು ರಾತ್ರಿ ಗಪ್ಪ ನಿಂತ ಮೇಲ್ತ್ರಿ ಮತ್ತು ಹವಾಲ್ದಾರ್ಗೆ ತಂದು ಫೋನ್ ಹಚ್ಚಿರ. ಇದನ್ನ ಹವಾಲ್ದಾರ್ಗೆ ಯಾರು ಹವಾಲ್ದಾರವ ಎಡಲಿಗೆ ಹವಾಲ್ದಾರ್ಗೆ ನಾವು ಭೇಟಿ ಆಗ್ಬಿಟ್ಟು ನೀವು ನಮ್ಮ ಕಡೆ ನಡೆಯಂಗಿಲ್ಲ ಅಂತ ಮತ್ತೊಬ್ಬ ಹವಾಲ್ದಾರ್ ಹೇಳಕತ್ರಿ ಅಂತ. ಆಯ್ತು ಸರ್